ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ತಾಯಿ ಮಾಡ್ತಿದ್ದಂಥ ಚಿಕನ್ ಕಬಾಬ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಅವರು ತುಂಬ ಸಿಂಪಲ್ಲಾಗಿ ಮನೆಯಲ್ಲಿರೋಂಥ ಐಟಮ್ಸ್ನೆಲ್ಲ ಹಾಕಿನೇ ಕಬಾಬ್ ಮಾಡ್ತಾಯಿದ್ರು. ಇಲ್ಲಿವರೆಗೂ ಒಂದು ದಿನಕ್ಕೂ ಅವ್ರು ಹೊರಗಡೆಯಿಂದ ಕಬಾಬ್ ಮಸಾಲೆ ತಂದಿದ್ದೇ ಇಲ್ಲ. ಆ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 3/4 kg ಚಿಕನ್ನ ಕಬಾಬ್ ಪೀಸ್ ಥರ ಮಾಡಿಸಿದ್ದೀನಿ. 4ರಿಂದ 5 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರು, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಹುಣಸೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿದ ಖಾರದ ಪುಡಿ ಆಗಿದ್ದರಿಂದ ತುಂಬಾ ಖಾರ ಇರುತ್ತೆ, ಅದರಿಂದ ನಾನು 1 ಸ್ಪೂನ್ ಹಾಕಿದ್ದು. ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 5ರಿಂದ 10 ನಿಮಿಷಗಳ ಕಾಲ ಸ್ವಲ್ಪ ನೆನೆಯಾಗಿ ಬಿಡ್ತೀನಿ. ಅದಾದಮೇಲೆ ಕಾದಿರೋವಂಥ ಎಣ್ಣೆಗೆ ಒಂದೊಂದೇ ಪೀಸ್ಗಳನ್ನ ಬಿಡ್ತಾ ಹೋಗ್ತೀನಿ. ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈಗ ಒಂದು ಕಡೆ ಆಗಿದೆ, ಈಗ ಇನ್ನೊಂದು ಕಡೆಗೆ ನಾನು ತಿರುವಾಗ್ತಾ ಇದ್ದೀನಿ. ಕಬಾಬ್ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ಅಮ್ಮ ಮಾಡೋ ಕಬಾಬ್ ಅಂದರೆ ತುಂಬ ಇಷ್ಟ. ಈಗಲೂ ಮಿಸ್ ಮಾಡ್ಕೊಳ್ತೀನಿ. ಅಮ್ಮನ ಮನೆಗೆ ಹೋದಾಗ ಅಮ್ಮ ನನಗೆ ಇದನ್ನೇ ಮಾಡಿಕೊಡ್ತಾರೆ. ರೆಡಿ ಆಗಿದೆ. ಇದನ್ನು ಈಗ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗಿತಾ ಇದ್ದೀನಿ, ಎಕ್ಸ್ಟ್ರಾ ಎಣ್ಣೆ ಇತ್ತು ಅಂದರೆ ಹೋಗಲಿ ಅಂತ. ಇದನ್ನು ಒಂದು ಪ್ಲೇಟ್ ಕೂಡ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸೌತೆಕಾಯಿ, ಈರುಳ್ಳಿ ಹಾಗೆ ನಿಂಬೆಹಣ್ಣು ಇತ್ತಂದರೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು.